ಕನ್ನಡ ಮೀಡಿಯಂ ಎಲ್ಲರಿಗಾಗಿ ಕಾನೂನು ವಿಶೇಷ ವಿಡಿಯೋ ಅಂಕಣಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಕಾನೂನನ್ನ ಸರಳವಾಗಿ ಅರ್ಥೈಸೋ ಪ್ರಯತ್ನವೇ ಎಲ್ಲರಿಗಾಗಿ ಕಾನೂನು. ಈ ಒಂದು ವಿಶೇಷ ವಿಡಿಯೋ ಅಂಕಣದಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತಹ ಸೂಕ್ತ ಮಾಹಿತಿಗಳನ್ನ ಸಲಹೆಗಳನ್ನ ನಾವು ನಿಮಗೆ ನೀಡ್ತೀವಿ. ನೀವು ಕಳಿಸಿದಂತಹ ಪ್ರಶ್ನೆಗೆ ಉತ್ತರಿಸೋಕೆ ನಮ್ಮೊಂದಿಗೆ ಖ್ಯಾತ ನ್ಯಾಯವಾದಿಯಾದಂತಹ ಎಂ.ಆರ್. ಸತ್ಯನಾರಾಯಣ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಸರ್, ಎಂದಿನಂತೆ ಯೂಟ್ಯೂಬ್ ಪ್ರಶ್ನೆಯನ್ನ ತಗೊಂಡಿದ್ದೀನಿ. ಶಿವಶಣೈ ಖಂಡಿಗೆ ಅನ್ನೋರು ಈ ಒಂದು ಪ್ರಶ್ನೆಯನ್ನ ಕಳಿಸಿದ್ದಾರೆ. ಸರ್, ಇದು ಗ್ರಾಮಠಾಣ ಅಂದ್ರೆ ಏನು ಅಂತ ಹೇಳಿ ನೀವು ಮತ್ತೆ ಕೆ.ಟಿ. ಗಂಗಾಧರ್ ಸರ್ ನಡೆಸಿದಂತಹ ಸಂವಾದದಲ್ಲಿ ಬಂದಂತಹ ಪ್ರಶ್ನೆ. ಸರ್, ಸತ್ಯನಾರಾಯಣ ಈಸ್ ಹೆಲ್ಪಿಂಗ್ ಅವರ್ ಫಾರ್ಮರ್ಸ್ ಥ್ರೂ ಹಿಸ್ ಎಕ್ಸ್ಪೀರಿಯನ್ಸ್ಡ್ ಟಾಕ್ಸ್ which is very wonderful. Sir, my question is, under Land Reform Act, almost all farmers got the land rights, but why our government is not giving rights to those eligible farmers who are doing Bagar Hukum agriculture? It's really funny. Government is denying those lands to farmers, but government gave others land to farmers under Land Reforms Act. Why can't government give Bagar Hukum land to those farmers? I am Shivrup from Mangalore. Please reply. ಧನ್ಯವಾದ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸರ್, ಲ್ಯಾಂಡ್ ರಿಫಾರ್ಮ್ಸ್ ನಲ್ಲಿ ಗೇಣಿ ಮಾಡ್ತಾ ಇದ್ರಲ್ಲ, ಅಂದ್ರೇನು ನಂದಿನಿ? ಈ ಹಿಂದೆನೆ ಅವುಗಳು ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿದ್ವು ಅಲ್ವಾ? ಆ ರೀತಿ ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿ ಅವುಗಳಲ್ಲಿ ಜಮೀನ್ದಾರ ತಾನು ನೇರವಾಗಿ ಉತ್ತಿ ಬಿತ್ತಿ ಮಾಡದೆ ಬೇರೆ ಯಾರಿಗೂ ಗೇಣಿ ಕೊಟ್ಟು ಅವನು ಅವರಿಂದ ಅದು ಒಂದಷ್ಟನ್ನೆಲ್ಲ ಎಂಜಾಯ್ ಮಾಡ್ತಾ ಅನುಭವಿಸ್ಕೊಂಡು ಬಂದ ಅಂತ ನಾವು ಉಳುವವನಿಗೆ ಜಮೀನು ಕೊಡು ಅಂತ ಕೊಟ್ವಿ. ಅದರ ಅರ್ಥ ಈ ಹಿಂದೆನೇ ಅದು ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿತ್ತು. ಆ ರೀತಿ ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿದ್ದ ಜಮೀನಿಗೆ ನಾವು ಏನ್ ಮಾಡಿದ್ವಿ? ಇವನ ಹತ್ರ ಇದ್ದಂತ ಹಕ್ಕನ್ನ ಅವನಿಂದ ಸರ್ಕಾರ ತಗೊಂಡು ಅದನ್ನು ಇವನಿಗೆ ಕೊಡ್ತು. ಯಾರಿಗೆ ಕೊಡ್ತು? ಉಳುವವನಿಗೆ ಕೊಡ್ತು. ಉಳದೇ ಇರುವವನಿಂದ ಸರ್ಕಾರ ತಾನು ತಗೊಂಡು ಉಳುವವನಿಗೆ ಕೊಡ್ತಾ ಬಂತು. ಅಲ್ಲಿಯೂ ಅಷ್ಟೇನೆ ಎಷ್ಟು ಪ್ರಾಬ್ಲಮ್ಸು ನಂದಿನಿ. ನಾನು ಲಾಯರ್ ಆಗಿ ಬಂದು ನಾನು ಆಫೀಸರ್ ಆಗಿಯೂ ನೋಡ್ತಾ ಇದ್ದೆ, ಆಮೇಲೆ ಲಾಯರ್ ಆಗಿ ಬಂದ್ಮೇಲೂ ನೋಡ್ತೀನಿ. ಯಾವ ವರ್ಷ ನಂದಿನಿ 1974 ಅಲ್ಲೆಲ್ಲೋ ಶುರುವಾದ ಗಲಾಟೆ 2011 ಇಸ್ವಿನಲ್ಲಿ ನಾನು ಅಮೆರಿಕಕ್ಕೆ ಹೋಗೋ ಹೊತ್ತಿಗೆ ಒಂದು ಕೊನೆ ಕೇಸು ತೀರ್ಥಹಳ್ಳಿನಲ್ಲಿ ಒಂದು ಆರ್ಗ್ಯೂ ಮಾಡಿ ಹೋದೆ. ಆಯ್ತಾ, ಒಂದು ಮಠದ ಕೇಸು. ಆ ಕೇಸು ಎಷ್ಟು ಸಲ ಹೈಕೋರ್ಟಿಗೆ ಹೋಗಿ ವಾಪಸ್ ಬಂದು, ಮತ್ತೆ ಹೈಕೋರ್ಟಿಗೆ ಹೋಗಿ ವಾಪಸ್ ಬಂದು, ಆಯ್ತಾ, ಆ ಯಾವನು ಅರ್ಜಿ ಹಾಕಿದಾನೆಯೋ ಅವ ಸತ್ತು ಹೋಗಿ, ಅವನ ಮಕ್ಕಳಲ್ಲಿ ಕೆಲವರು ಸತ್ತು ಹೋಗಿ, ಅವರ ಮಕ್ಕಳಲ್ಲಿ ಅವರವರಲ್ಲೇ ಕಿತ್ತಾಟ ಶುರುವಾಗಿ ಅವರುಗಳು ಬಂದು, ಅಯ್ಯೋ ದೇವರೇ, ಅದೇ ಪರಿಹಾರ ಆಗಿಲ್ಲ. ನಾನಾ ಕಾರಣಗಳು. ಲ್ಯಾಂಡ್ ಟ್ರಿಬ್ಯೂನಲ್ಲೂ ಅಷ್ಟೇನೆ ರಚನೆ ಹೇಗಾಗತ್ತೆ? ರಾಜಕೀಯದ ನೆಲೆಗಟ್ಟಲ್ಲಾಗತ್ತೆ. ಕಾಂಗ್ರೆಸ್ ಸರ್ಕಾರ ಬಂತು, ಅವರುಗಳು ಇದು ಈ ಎಂಜಾಯಿಂಗ್ ದಿ ಸ್ಪಾಯಿಲ್ ಸಿಸ್ಟಮ್ ಅಂತ. ಏನು, ನಮ್ಮ ಸರ್ಕಾರ ಬಂದಿದೆ, ನಮಗಾಗಿ ದುಡಿದವರು ಯಾರು? ಯೋಗ್ಯರನ್ನು ಹುಡುಕುವುದಲ್ಲ ನಂದಿನಿ, ನಮ್ಮ ಕಾರ್ಯಕರ್ತರು ಯಾರು ಅವರನ್ನು ಕೂರಿಸು. ಅವರು ನಮ್ಮ ಸ್ಟೂಜ್ಗಳಾಗಿರುವುದು ಎಷ್ಟೋ ಸಲ. ಸರಿ, ಸರ್ಕಾರ ಬಂದು 2-3 ವರ್ಷ ಆದರೂ ಕೂಡ ಲ್ಯಾಂಡ್ ಟ್ರಿಬ್ಯೂನಲ್ಲಿಗೆ ಮೆಂಬರ್ಗಳೇ ಅಪಾಯಿಂಟ್ ಆಗಲ್ಲ, ಟ್ರಿಬ್ಯೂನಲ್ಲೇ ಹುಟ್ಟಲಿಲ್ಲ. ಈ ಸ್ಥಿತಿನಲ್ಲಿ ಸುಮ್ಮನೆ ಅರ್ಜಿಗಳು ಬಿದ್ದಿರ್ತವೆ. ಅವುಗಳ ಧೂಳು ಹೊಡಿತಾನಲ್ಲ ಚೇರ್ಮನ್, ಅವನು ಮೂಗಿಗೆ ಅವನು ಅಲರ್ಜಿಯಾಗಿ ಟ್ರೀಟ್ಮೆಂಟೇ ತಗೊಳ್ಬೇಕಾಗ್ಬೋದು. ಅದನ್ನು ತೆಗೆಯೋವರೇ ಗತಿ ಇಲ್ಲ. ಆ ಆಫೀಸ್ಗಳಲ್ಲಿ ನೋಡಬೇಕು ನೀವು ಲ್ಯಾಂಡ್ ರಿಫಾರ್ಮ್ಸ್ ಸೆಕ್ಷನ್ ಅನ್ನ, ದೇವರೇ ಕಾಪಾಡಬೇಕು. ಯಾವುದೋ ಒಂದು ಡಂಜನ್ ಅಲ್ಲಿ ಬಿದ್ದಂಗೆ ಬಿದ್ದಿರುತ್ತೆ. ಆ ರೀತಿ ಆ ಕೇಸುಗಳೇ ಇತ್ಯರ್ಥ ಎಲ್ಲ ಆಗ್ತಾ ಇದ್ದಾವೆ ನಿಜಕ್ಕೂ ಕೂಡ. ಸರಿ, ಈ ಸರ್ಕಾರ ಹೋತು, ಇನ್ನೊಂದು ಸರ್ಕಾರ ಬಂತು, ತಗೊಳ್ಳಿ. ಅಲ್ಲಿ ಸರ್ಕಾರ ಎಷ್ಟು ಗಟ್ಟಿಗಿಲ್ವೋ ಅಲ್ಲಿ ಇಷ್ಟು ಟೊಳ್ಳು ಇಲ್ಲುವೆ. ಈ ಮೆಂಬರ್ಗಳು ಅಷ್ಟೇನೆ. ಯಾರವನು? ಓ, ನಮ್ಮವನು ಬೋರೇಗೌಡ. ಯಾರಿಗೆ ಓಟ್ ಹಾಕಿದ್ದಾನೆ? ನಮ್ಮವನಿಗೆ. ನೋಡಿ ಲಾಯರೇ, ಇದರಲ್ಲಿ ಅದು ಅಂತ ಅವನೇ. ಒಬ್ರು ಮೆಂಬರು ನಂಗೆ ಕೇಳ್ತಾರೆ, ಅಲ್ಲ ಎಂ.ಆರ್.ಎಸ್, ನೀವು ವಾದ ಮಾಡಿದ್ದೆಲ್ಲ ಒಪ್ಕೊಂಡೆ, ಅಲ್ಲ ನಿಮ್ಮ ಮಠಕ್ಕೆ ಯಾಕ್ರಿ 4 ಎಕರೆ 32 ಗುಂಟೆ
ಬಡವ ಕಣ್ರಿ, ಅವನಿಗೆ ಕೊಡ್ರಿ, ಅದು ಅಲ್ಲ ನಿಮ್ದೇ ಹಕ್ಕು, ನಿಜ, ಕೊಟ್ಟು ಬಿಡ್ರಿ ಅಂತ. ನಾನು ತಮಾಷೆ ಮಾಡಿದ್ದುಂಟು, ಸರ್ ನಿಮ್ಮ ಹತ್ರ ಒಂದು 50-60 ಎಕರೆ ಜಮೀನಿದೆ, ಆ ಬಡವ ಅಂತಿದ್ದೀರಿ, ಆ 4 ಎಕರೆ ನೀವೇ ಕೊಟ್ಬಿಡಿ ಸರ್ ನಿಮ್ ಜಮೀನಲ್ಲಿ ಅಂತ. ಬೇರೆ ಬೇರೆ ಅವರಿಗೆ ಕಾನೂನು ಗೊತ್ತಿರಲ್ಲ, ಆಯ್ತಾ. ನಿಮ್ಮ ಈ ನೀವು ಅಲ್ಲಿ ಹೋಗಿ ವಾದ ಮಾಡೋ ಹೊತ್ತಿಗೆ ಹೈಕೋರ್ಟಿನ ಡಿಸಿಷನ್ಗಳನ್ನು ಓದಿ ಅರ್ಥ ಮಾಡ್ಕೊಳ್ಳೋ ತಾಕತ್ತಿರಲ್ಲ ಅವರಿಗೆ, ಆ ಎಜುಕೇಶನ್ ಕೊಡಲ್ಲ. ಹೋಗ್ತಾರೆ, ತಗೊಂಡು ಬರ್ತಾರೆ ರಾ ಹ್ಯಾಂಡ್ಸು. ಅವರ ಎದುರುಗಡೆಯಲ್ಲಿ ಈ ಲಾಯರ್ಗಳು ಬರಬಾರ್ದು ಅಂತಲೂ ಇತ್ತು ಕಾನೂನು. ಲಾಯರ್ಗಳು ಬಲಾತ್ಕಾರವಾಗಿ ಒಳಗೆ ನುಗ್ಗಿದ್ದು, ಕೊನೆಗೆ ಹೈಕೋರ್ಟ್ ಆರ್ಡರ್ ಎಲ್ಲ ತಕೊಂಡ್ಬಂದು, ಆಯ್ತಾ. ಅವರಿಗೆ ಅದು ಅರ್ಥವಾಗಲ್ಲ, ಕಾನೂನು ಗೊತ್ತಾಗಲ್ಲ. ನಾನು ಆರ್ಗ್ಯೂ ಮಾಡಿ ಬಂದೆ, ನೋಡಿ ಇದು 3 ಸಲ ಹೋಗಿ ಬಂದಿದೆ, ದಯಮಾಡಿ ಈ ಸಲ ಮತ್ತೆ ಬರೋ ಹಾಗೆ ಆರ್ಡರ್ ಬರಿಬೇಡಿ ಅಂತ ಹೇಳ್ಕೊಂಡು ದಯಮಾಡಿ ಒಂದು ಹೀಗೆ ಇಲ್ಲ ಹಾಗೆ ಒಂದು ತೀರ್ಮಾನ ಕೊಟ್ಬಿಡಿ ಅಂತ ಆರ್ಗ್ಯುಮೆಂಟ್ ಶುರು ಮಾಡಿದೆ. ನಾನು ಆರ್ಗ್ಯುಮೆಂಟ್ ಮಾಡಿ ಅಮೆರಿಕಕ್ಕೆ ಹೋಗಿ ಬರೋ ಹೊತ್ತಿಗಾಗಲೇ ಆರ್ಡರ್ ಆಗಿತ್ತು. ಅದು ಹೈಕೋರ್ಟ್ಗೆ ಹೋಗಿ 5 ನಿಮಿಷದಲ್ಲಿ ಆ ಆರ್ಡರ್ ಸೆಟ್ ಅಸೈಡ್ ಆಗಿ ಮತ್ತೆ ಬಂದು ಕೂತಿದ್ಯಂತೆ. ಇದು ಬರೆಯಕ್ಕೆ ಬರಲ್ಲ. ಹೈಕೋರ್ಟ್ ಏನ್ ನಿರೀಕ್ಷೆ ಮಾಡುತ್ತೆ ಅದಕ್ಕೇನೆ ಈ ಸ್ಥಿತಿ ಅಲ್ಲಿ, ಆಯ್ತಾ. ಅದು ಸರ್ಕಾರವೇ. ಲ್ಯಾಂಡ್ ಟ್ರಿಬ್ಯುನಲ್ ಅಂದ್ರೆ ಏನು? ಪಕ್ಷದ ಸರ್ಕಾರ ಅಲ್ಲಿರೋದು. ಅಲ್ಲಿ ಪಕ್ಷದ ಸರ್ಕಾರ ಇದ್ದಾಗೆ ಆ ಪಕ್ಷದ್ದೇ ಪ್ರತಿನಿಧಿಗಳು ಇಲ್ಲಿ ಕೂರುವುದು, ಅವರುಗಳದ್ದು ಇನ್ಫ್ಲೂಯೆನ್ಸು, ಲೋಕಲ್ಲು ಬೇಕು ಬೇಡಗಳು, ನಾನಾ ಕಾರಣಗಳು, ಆಯ್ತಾ. ಎಷ್ಟೋ ಸಲ ಅದು ಬಿಡಿ, ಸದ್ಯ ಆಲ್ಮೋಸ್ಟ್ ಅನ್ನೋ ಪದ ಏನೋ ಬಳಸಿದ್ದಾರೆ, ಹೆಚ್ಚು ಕಮ್ಮಿ ಸುಮಾರೆಲ್ಲ ತೀರ್ಮಾನ ಆಗಿದೆ. ಖಂಡಿತ ಅಲ್ಲ, ಬಹಳ ಕಷ್ಟ ಇದೆ. ಅಲ್ಲಿಯೂ ನಾನಾ ಸಮಸ್ಯೆಗಳು. ಅವರು ಆ ಸಮಸ್ಯೆಗಳನ್ನ, ಜಟಿಲವಾದ ಸಮಸ್ಯೆಗಳನ್ನ ಬಗೆಹರಿಸೋದಿಕ್ಕೆ ಟ್ರಿಬ್ಯುನಲ್ಗಳಿಗೂ ಕೂಡ ಎಷ್ಟೋ ಸಲ ಸಾಮರ್ಥ್ಯ ಇಲ್ಲ. ಅದನ್ನ ಕೇಳಿ ಹೇಳೋಕೆ ಹೋಗೋ ಲಾಯರ್ಗಳಿಲ್ಲ, ಹೇಳಿದರೆ ಅರ್ಥ ಮಾಡ್ಕೊಳ್ಳೋ ಸ್ಥಿತಿ ಇಲ್ಲ ಅವರಿಲ್ಲ. ಅವರು ಬರೆದಿದ್ದನ್ನ ಹೈಕೋರ್ಟ್ ಒಪ್ಪೋದಿಲ್ಲ, ಮತ್ತು ವಾಪಸ್ ಬರುವುದೇ. ಇದು ಈ ಸ್ಥಿತಿ ನಡೀತಿದೆ. ಈಗ ಅವರು ಕೇಳ್ತಿರೋದು ಬಗೈರ್ ಹುಕುಂ ಲ್ಯಾಂಡುಗಳಿದೆಯಲ್ಲ, ಏನು ಬಗೈರ್ ಹುಕುಂ ಲ್ಯಾಂಡುಗಳು? ಅವುಗಳು ಅಗ್ರಿಕಲ್ಚರಲ್ ಲ್ಯಾಂಡುಗಳಲ್ಲ. ನೆನ್ಪಿಟ್ಕೊಳ್ಳಿ, ಇಡೀ ಊರನ್ನೆಲ್ಲ ನೀವು, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಗರ ಇಲ್ಲ, ಪಟ್ಟಣ ಇಲ್ಲ, ಗ್ರಾಮ ಠಾಣ ಇಲ್ಲ, ಎಲ್ಲಾ ಬರೀ ಅಗ್ರಿಕಲ್ಚರಲ್ ಲ್ಯಾಂಡೇ ಮಾಡಕ್ಕಾಗತ್ತಾ? ಇಲ್ಲ. ಹಿಂದಿನ ಕಾಲದಲ್ಲಿ ಅದಕ್ಕೇನೆ ಜಸ್ಟಿಸ್ ನಾರಾಯಣ್ ಅಂತ ಅವರು ಹೈಕೋರ್ಟ್ ಇಂದ ಒಂದು ನೋವಿನ ಮಾತು ಹೇಳ್ತಾರೆ. ನಮ್ಮಲ್ಲಿ ಹಿಂದೆ ಗುಂಡು ತೋಪುಗಳು ಇದ್ವು, ಗೋಮಾಳಗಳು ಇದ್ವು, ಆಯ್ತಾ, ಕಾನುಗಳಿದ್ವು, ಸೊಪ್ಪಿನ ಬೆಟ್ಟಗಳಿದ್ವು, ಕುಂಕಿಗಳಿದ್ವು, ಆಯ್ತಾ, ಹಾಡ್ಯಗಳಿದ್ವು. ಈ ರೀತಿ ಇವುಗಳೆಲ್ಲ ಯಾಕಿದ್ವು ಅಂದ್ರೆ ರೈತನಿಗಾಗಿ ಇದ್ವು, ನಮ್ಮ ಎಂಜಾಯ್ಮೆಂಟಿಗಾಗಿ, ನಮ್ಮ ಬೆಟರ್ ಆಪ್ಟಿಮಲ್ ಎಂಜಾಯ್ಮೆಂಟಿಗಾಗಿ ಇದ್ವು. ಕೆರೆಗಳಿದ್ವು. ಈಗ ಗಲಾಟೆ ಆಗ್ತಿದೆ ನೋಡಿ, ವಿಧಾನಸಭೆಯಲ್ಲಿ ಗಲಾಟೆ ಆಗೋದು ನೋಡ್ತಿಲ್ವಾ ನಂದಿನಿ? ಕೆರೆಗಳನ್ನೆಲ್ಲ ಒತ್ತಾಕೋದು, ಆಯ್ತಾ, ಎಲ್ಲ ಒತ್ತುವರಿ ಮಾಡು. ನಮಗೆ ಕೆರೆ ಬೇಡ, ಅರಣ್ಯ ಬೇಡ, ನಮಗೆ ಗುಂಡು ತೋಪು ಬೇಡ, ಗೋಮಾಳ ಬೇಡ, ಸೊಪ್ಪಿನ ಬೆಟ್ಟ ಬೇಡ, ಕುಂಕಿ ಬೇಡ, ಏನೂ ಬೇಡ, ಆಯ್ತಾ. ಈ ಸ್ಥಿತಿನಲ್ಲಿ ಕಂಡ ಜಮೀನುಗಳನ್ನೆಲ್ಲ, ಕಂಡ ಜಾಗನ್ನೆಲ್ಲ ಅದನ್ನ ಒತ್ತುವರಿ ಮಾಡುವುದು, ಆಯ್ತಾ. ಎಷ್ಟೋ ಸಲ ಬೇರೆ ಬೇರೆ ಜಮೀನುಗಳಿರುತ್ತೆ, ಉಳ್ಳವನೇ ಮತ್ತೆ ಹೋಗಿ ಒತ್ತುವರಿ ಮಾಡ್ತಾನೆ, ಅದನ್ನ ಹೈಡ್ ಮಾಡ್ತಾನೆ, ಆಯ್ತಾ. ಈ ಸಮಸ್ಯೆಗಳು. ಆದ್ರೆ ನೆನಪಿಟ್ಕೊಳ್ಳಿ, ಹಾಗಂತ ಈ ಸರ್ಕಾರದವರು ನೇಮಕ ಮಾಡಿದಾರಲ್ಲ, ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಆಫ್ 1964 ನಲ್ಲಿ ಸೆಕ್ಷನ್ 94ಗೆ ಎ ತಂದ್ರು, ಎ ತಂದ್ರು, ಅದಕ್ಕೊಂದು ಡಿ ತಂದ್ರು, ಸಿ ತಂದ್ರು, ಎಲ್ಲ ಇನ್ನು 27 ಆಲ್ಫಾಬೆಟ್ಟು ಕೂಡ ಸೇರಿಸಬೇಕಾದ್ರೂ ತರ್ತಾರೆ. ಯಾಕೆ ತರ್ತಾರೆ ಅಂದ್ರೆ ರಾಜಕೀಯ ಕಾರಣಗಳು. ಆ ಕಾರಣಗಳು ಯಾರು ಕೂಡ ಅಗ್ರಿಕಲ್ಚರ್ ಅನ್ನ ಹೇಗೆ ನಾವು ನಿಜಕ್ಕೂ ಇಂಪ್ರೂವ್ ಮಾಡಬೇಕು, ಹೇಗೆ ಈ ಲ್ಯಾಂಡ್ ಅನ್ನ ಉಳಿಸ್ಕೊಳ್ಬೇಕು, ಯಾಕೆ ಉಳಿಸ್ಕೊಳ್ಬೇಕು ನೋಡಿ. ಆ ರಾಜ ಕಾಲುವೆ ಅದು ಒತ್ತುವರಿ ಮಾಡಿ ಕಟ್ಟಕ್ ಬಿಟ್ರು, ಕಟ್ಟಿ ಆಯ್ತು. ಈಗ ಬೆಂಗಳೂರು ಮುಳುಗ್ತಿದೆ ಕೂಡಲೇ ಹೊಡಿ ಅಂತ ಹೋದ ಹಾಗೆ ಯಾವತ್ತೋ ಪ್ರಕೃತಿ ವಿಕೋಪಕ್ಕೆ ಹೋದಾಗ ಈ ಎಚ್ಚರಗಳು ಶುರುವಾಗತ್ತೆ. ಈ ಕೆರೆಗಳನ್ನೆಲ್ಲ ಒತ್ತು, ಗೋಕಟ್ಟೆಗಳನ್ನೆಲ್ಲ ಮುಚ್ಚು, ಏನೆಲ್ಲ ಮಾಡು, ಈ ಅರಣ್ಯಗಳನ್ನೆಲ್ಲ ಕಡಿ. ಇಂಥ ಕಡೆಯಲ್ಲಿ ಪ್ರಕೃತಿಯನ್ನ ಉಳಿಸ್ಕೊಳ್ಬೇಕು, ನಮ್ಮ ಅಗ್ರಿಕಲ್ಚರು ಇದು ಬೆಸ್ಟ್ ಎಂಜಾಯ್ಮೆಂಟ್ಗೆ ಬರಬೇಕು ಅನ್ನೋ ಈ ನೆಲೆಗಟ್ಟಿನ ಮೇಲೆ ಬಗೈರು ಹುಕುಮನ್ನ ಸ್ಯಾಂಕ್ಷನ್ ಮಾಡೋದಲ್ಲ, ಅಲ್ಲಿಯೂ ರಾಜಕಾರಣ,
ಆಯ್ತಾ? ಅಲ್ಲಿರೋ ಮೆಂಬರ್ಗಳು ಯಾರು? ಲ್ಯಾಂಡ್ ಟ್ರಿಬ್ಯೂನ್ ಅಲ್ಲಿ ಹೇಗೆ ರಾಜಕಾರಣಿಗಳ ಈ ಸ್ಟೂಜುಗಳು ಬರ್ತಾರಲ್ಲ, ಇಲ್ಲಿಯೂ ಅಷ್ಟೇನೆ ರೆಗ್ಯುಲರೈಸೇಷನ್ ಆಫ್ ಅನ್ಆಥರೈಸ್ಡ್ ಆಕ್ಯುಪೇಷನ್ ಕಮಿಟೀಸ್ ಅಂತ, ಅವುಗಳು ಅಷ್ಟೇನೆ ತಕ್ಷಣ ಫಾರ್ಮ್ ಆಗಲ್ಲ. ಈಗಲೂ ಎಷ್ಟೋ ಕಡೆಗಳಲ್ಲಿ ಇಲ್ಲವೇ ಇಲ್ಲ ಅವುಗಳು. ಅವರವ್ರ ಗಲಾಟೆಲ್ಲೇ ಆ ರಾಜಕಾರಣಿಗಳು ಮುಳುಗಿದ್ದಾರೆ. ಈ ರೈತರುಗಳದ್ದು ಆ ಕಮಿಟಿಗಳೇ ಫಾರ್ಮ್ ಆಗಿಲ್ಲ. ಕಮಿಟಿಗಳು ಫಾರ್ಮ್ ಆಯಿತು ಅಂತ ಇಟ್ಕೊಳ್ಳಿ, ಅಲ್ಲಿ ರಾಜಕಾರಣಿಗಳ ಆ ವ್ಯಕ್ತಿಗಳೇ ಬಂದು ಕೂರ್ತಾರೆ, ಅವರುಗಳು ಮಾತಾಡ್ತಾರೆ, ಅಹಂಕಾರದಲ್ಲಿ ಮಾತಾಡ್ತಾರೆ, ಏನು ಅಂತ ಕೇಳುವುದಿಲ್ಲ. ರಾಜಕಾರಣ ಕೆಲಸ ಮಾಡುತ್ತೆ, ಬೇರೆ ಏನೇನೋ ಕಾರಣಗಳು ಕೆಲಸ ಮಾಡ್ತವೆ. ಹಾಗಾಗಿ ಅವುಗಳು ಇತ್ಯರ್ಥ ಆಗಲ್ಲ. ಇಲ್ಲಿ ಗ್ರಾಂಟ್ ಆಯ್ತಲ್ಲ, ಇಲ್ಲೀಗಲಿ ಆಯ್ತು ಅಂತ ಇಟ್ಕೊಳ್ಳಿ, ಮತ್ತೆ ಅಪೀಲು, ಅದರ ಮೇಲೆ ಅಪೀಲು, ಅದರ ಮೇಲೆ ಹೈಕೋರ್ಟು, ಅದರ ಮೇಲೆ ಮತ್ತೆ ವಾಪಸ್ ಬಾ, ಇದು ಮುಗಿಲೇ ಇಲ್ಲ. ಹಾಗಾಗಿ ಇವರು ಪಾಪ ಯಾರು ಶಿವಶೆಣೈ ಅವರು ಹೇಳಿದ ಹಾಗೆ ಅಷ್ಟು ಸುಲಲಿತವಾದ ಸಮಾಜದಲ್ಲಿ ನಾವು ಇಲ್ಲ ಇವತ್ತಿನ ದಿನ, ಆಯ್ತಾ? ಹಾಗಾಗಿ ಆ ಅಪಾಯಿಂಟ್ಮೆಂಟ್ ಮಾಡುವಾಗಲೂ ಅಷ್ಟೇನೆ ಈಗ ನಾವು ಗಲಾಟೆ ನೋಡುವುದಿಲ್ವಾ? ಯಾಕೆ ಆ ನಿಗಮಗಳಿಗೆ, ಅವುಗಳಿಗೆ, ಮಂಡಳಿಗಳಿಗೆ ಯಾಕಿನ್ನು ನೇಮಕ ಆಗಲಿಲ್ಲ? ಎಷ್ಟು ವರ್ಷ ಹೇಳಿಯೋದು, ಯಾಕೆಂದ್ರೆ ಅಲ್ಲಿ ಸರ್ಕಾರ ಅಲ್ಲಾಡುತ್ತೆ ಅಂತ. ಹಾಗೆ ಇಲ್ಲಿಯೂ ಅಷ್ಟೇನೆ, ಇಲ್ಲಿ ಯಾರನ್ನ ಒಬ್ಬ ನೇಮಕ ಮಾಡಕ್ ಹೋದ ಕೂಡಲೇ ಇನ್ಯಾರದ್ದೋ ಇನ್ನೇನು ಗಲಾಟೆ ಶುರುವಾಗುತ್ತೋ, ಅದು ನಮ್ಮವನು ಮಾಡು ಅನ್ನ ಎಲ್ಲರೂ ರಾಜಕಾರಣದಲ್ಲಿದ್ದಾರೆ ಇವತ್ತು. ಹಾಗಾಗಿ ಸಮಾಜ ರಾಜಕಾರಣಿಗಳ ಸುತ್ತ ಇದೆ, ರಾಜಕಾರಣದಲ್ಲಿ ಎಚ್ಚೆತ್ಕೊಂಡ್ಬಿಟ್ಟಿದೆ. ಹಾಗಾಗಿ ಯೋಗ್ಯರು ಬೇಕಾ, ಇದನ್ನು ತೀರ್ಮಾನ ಕೊಡೋರು ಬೇಕಾ ಅಂತ ನೋಡೋ ಕಣ್ಣುಗಳನ್ನು ಕಳ್ಕೊಂಡು ಕುರುಡರಾಗಿದ್ದೇವೆ, ಆಯ್ತಾ? ಇಂಥ ಸ್ಥಿತಿನಲ್ಲಿ ಹಾಗಾಗಿ ಅವರು ಅಷ್ಟೇ, ಸರ್ಕಾರದವರು ಅಷ್ಟೇ ನೇಮಕಾತಿ ಮಾಡೋದಕ್ಕೆ ಹಿಂಜರಿತಾರೆ. ನಾಳೆ ಯಾರಿಗ್ ಬೇಕು ಈ ಬ್ಯಾಕ್ಲಾಶ್ ಅಂತೀವಲ್ಲ, ಅದು ಯಾರಿಗ್ ಬೇಕು ಅಂತ. ಹಾಗಾಗಿ ಅವುಗಳೇ ಫಾರ್ಮ್ ಆಗಲ್ಲ. ಆದ್ಮೇಲೆ ಈ ಸಮಸ್ಯೆ ಎಲ್ಲ ವರ್ಕ್ಗಳು. ಆಮೇಲೆ ಯಾರ್ಯಾರು ಎಷ್ಟು ವರ್ಷದಿಂದ ನಾವು ಅದನ್ನ ಏನು ಒತ್ತುವರಿ ಮಾಡಿದ್ದೇವೆ, ಅದನ್ನ ಅನಧಿಕೃತವಾಗಿ ಸಾಗುವಳಿ ಮಾಡ್ತಿದ್ದೀವಿ, ಪ್ರಾಮಾಣಿಕವಾಗಿ ಅರ್ಜಿಗಳು ಬರೋಲ್ಲ. ಎಷ್ಟೋ ಕಡೆಗಳಲ್ಲಿ ನಾವು ನೋಡ್ತೇವೆ, ಲಾಯರ್ಗಳ ಹತ್ರ ಬರ್ತಾರಲ್ಲ, ನಮಗೆ ಸುಳ್ಳೇ ಹೇಳ್ತಿರ್ತಾರೆ ಸರ್, ಅದನ್ನು ಕ್ರಿಯೇಟಿವ್ ಮಾಡಿಸ್ತಾರೆ. ಎಷ್ಟೋ ಸಲ ದುಡ್ಡು ಕೊಟ್ಟು ಹಾಕಿಲ್ಲದೆ ಇದ್ದ ಅರ್ಜಿನ ಅದರಲ್ಲಿ ತೂರಿಸ್ತಾರೆ. ನನ್ನ ಹತ್ರನೇ ಎಲ್ಲಪ್ಪ ನೀನು ಅರ್ಜಿ ಹಾಕಿದ್ದಕ್ಕೆ ಎಲ್ಲಿದೆ ಅಂದ್ರೆ, ತಡೀರಿ ಸರ್ ಮುಂದಿನ ವಾರ ಬರ್ತೀನಿ ಅಂತ ಹೇಳ್ಕೊಂಬಂದ. ಎಲ್ಲೋ ಕಳೆದ ವಾರ ಬರೋ ಹೊತ್ತಿಗೆ ಇರ್ಲಿಲ್ಲ. ಇಲ್ಲ ಸರ್ ಒಂಚೂರು ಕೊಟ್ಟೆ ಅಲ್ಲ, ತೋರಿಸಿಯಾನೆ ಸರ್, ಒಂದು ನಂಬರ್ ಕೊಟ್ಟಿಯಾನೆ ಸರ್ ಅಂತ. ಆ ನಂಬರ್ ಅನ್ನು ಕೇಳೋರು ಯಾರೇನು DC ಬಂದು ನೋಡ್ತಾನ? ಯಾವನ್ ನೋಡ್ತಾನೆ? ಅದನ್ನ ಯಾರಿಗ್ ಬೇಕಾಗಿದೆ, ಆಯ್ತಾ? ಹಾಗಾಗಿ ನಾನಾ ಸಮಸ್ಯೆಗಳಿದೆ. ಹಾಗಾಗಿ ಕಾಯ್ಬೇಕು. ನಮ್ಮ ಸಮಾಜವೇ ಒಂಥರ ಡಿಟೀರಿಯೋರೇಟ್ ಆಗ್ತಾ ಇದೆ, ಮೌಲ್ಯಗಳು ಅಂತ ಮಾತಾಡ್ತೀವಲ್ವಾ, ಎಲ್ಲ ಕಡೆ ಹೀಗಾಗಿದೆ. ಕಾಯ್ಬೇಕಾಗತ್ತೆ. ಬಗೈರು ಹುಕುಂ ಜಾಗವನ್ನು ಕೊಡಬೇಕಾದ್ರೆ ನಿಜಕ್ಕೂ ನಾನಾ ಆಂಗಲ್ಗಳಲ್ಲಿ ನೋಡಬೇಕಿತ್ತು. ಆ ಆಂಗಲ್ಗಳಲ್ಲಿ ನೋಡಕ್ಕಾಗ್ತಾ ಇಲ್ಲ. ನೋಡದಿದ್ರೂ ಪರವಾಗಿಲ್ಲ, ಈ ಸಮಸ್ಯೆಗಳು ಇದಾವೆ. ಹಾಗಾಗಿ ಯಾವುದು ಕೂಡ ಇತ್ಯರ್ಥ ಆಗಲ್ಲ. ಲಾಯರ್ಗಳು ಅಲ್ಲಿ ಹೋಗ್ಬೋದು. ಈಗ ಲಾಯರ್ಗಳು ಹೋದ ಕೂಡಲೇ ಅಡ್ಜರ್ನ್ಮೆಂಟುಗಳು, ನಾನಾ ಕಾರಣಗಳು, ಎಳೆದಾಟಗಳು, ಬೇರೆ ಬೇರೆ ಗಲಾಟೆಗಳು. ಹಾಗಾಗಿ ಆ ಕಮಿಟಿ ಮೆಂಬರ್ಸು ಕೂಡ ಪ್ರಾಮಾಣಿಕವಾಗಿ ಒಂದು ತೀರ್ಮಾನ ಮಾಡೋಣ ಅಂತ ಒಂದು ವೇಳೆ ಕೂತರು ಮಾಡೋದು ಕಷ್ಟ ಆಗ್ತದೆ, ಆಯ್ತು? ಅದರ ಮೇಲೆ ಅಪೀಲ್ ಅಂತೆ, ಅದರ ಮೇಲೆ ಇನ್ನೊಂದಂತೆ, ಮತ್ತೇನು IAಗಳಂತೆ, ಈ ಕೋರ್ಟುಗಳಲ್ಲಿ ಆಗುತ್ತಲ್ವಾ, ಹಾಗೆ ಅಲ್ಲೂ ಶುರುವಾಗ್ಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲಿಜಿಬಲ್ ಅನ್ನೋ ಪದ ಬಳಸಿದ್ದಾರೆ. ಎಲಿಜಿಬಲ್ ಹೌದೋ ಅಲ್ಲೋ ಅಂತ ತೀರ್ಮಾನ ಫಸ್ಟ್ ಆಗ್ಬೇಕಲ್ಲ ಅನ್ನೋದು. ಅದು ಆಗಲಿಕ್ಕೆ ಇಷ್ಟೆಲ್ಲ ಸಮಸ್ಯೆಗಳಿದೆ. ಕಾಯ್ಬೇಕು. ಏನ್ ಮಾಡೋದು? ಕೊಡಕ್ ಆಗೋದಿಲ್ಲ. ನಿಜಕ್ಕೂ ಸೆಕ್ಷನ್ 94 ಅನ್ನ ಬ್ರಿಟಿಷರು ಕಾಲದಲ್ಲಿ ಬರೆದಿದ್ದದು. ನಿಜಕ್ಕೂ ಕೂಡ ಇವತ್ತು 94 ಆಗಿದೆ. ಈ ಹಿಂದೆಯೂ ಇತ್ತು. ಅದು ಯಾಕಿತ್ತು ಅಂದ್ರೆ, ಸರ್ಕಾರದ ಲ್ಯಾಂಡುಗಳನ್ನ ಅದು ಒಂಥರ ಗಟ್ಟಿ ಬಂಗಾರ ಇದ್ದ ಹಾಗೆ. ಆ ಗಟ್ಟಿ ಬಂಗಾರವನ್ನ ಆದಷ್ಟು ಉಳಿಸ್ಕೊಳ್ಬೇಕು. ಯಾವಾಗ ಬೇಕೋ ಆಗ ಆಭರಣ ಮಾಡಿಸ್ಬೇಕು. ಅದನ್ನ ಅಲ್ಲಿವರೆಗೆ ಅದನ್ನ ಮುಟ್ಕೂಡುದು ಅಂತ. ಅದಕ್ಕೆ ಜವಾಬ್ದಾರಿಯನ್ನ ಡೆಪ್ಯೂಟಿ ಕಮಿಷನರಿಗೆ ಕೊಟ್ಟರು, ಅಸಿಸ್ಟೆಂಟ್ ಕಮಿಷನರಿಗೆ ಕೊಟ್ಟರು, ನೋಡ್ಕೊಳ್ಳೋ ಜವಾಬ್ದಾರಿ ತಹಶೀಲ್ದಾರಿಗೆ ಕೊಟ್ಟರು. ಅಷ್ಟೇ ಅಲ್ಲ, ಸರ್ವೇಯರ್ಗಳಿಗೆ ಜವಾಬ್ದಾರಿ ಇದೆ, ವಿಲೇಜ್ ಅಕೌಂಟೆಂಟಿಗೆ ಜವಾಬ್ದಾರಿ ಇದೆ. ಯಾವನಾರು ಬಗೈರ್ ಹುಕುಂ ಮಾಡಿದಾನೆ ಅದನ್ನ ನೋಡ್ತಾ ಇರ್ಬೇಕು ಅವರು. ಅವಾಗ ಯಾರು ನೋಡ್ತಾರೆ? ಕಣ್ಣು ಮುಚ್ಕೊಂಡು ಕೂತಿರ್ತಾರೆ, ತಲೆನೇ ಕೆಡಿಸ್ಕೊಳ್ಳಲ್ಲ. ಅವರು ಒತ್ತುವರಿ ಮಾಡಿದ ಕೂಡಲೇ
ವಿಲೇಜ್ ಅಕೌಂಟೆಂಟಿಗೆ ಗೊತ್ತಾಗಲ್ವಾ? ಇಮಿಡಿಯೇಟ್ ಆಕ್ಷನ್ ಸರ್ವೇಯರ್ ಅಳತೆಗೆ ಹೋಗ್ತಾನಲ್ಲ ಅವನಿಗೆ ಗೊತ್ತಾಗಲ್ವಾ? ಗೊತ್ತಾಗತ್ತೆ. ಯಾರು ರಿಪೋರ್ಟ್ ಮಾಡಲ್ಲ. ತಕ್ಷಣ ಅದ್ರ ಮೇಲೆ ನಾವು ರಿಪೋರ್ಟ್ ಕೊಟ್ಟ ಅಂತ ಇಟ್ಕೊಳ್ಳಿ, ಪುಡಾರಿ ಬರ್ತಾನೆ, ರಾಜಕಾರಣಿ ಬರ್ತಾನೆ, MLA ಬರ್ತಾನೆ, MLC ಬರ್ತಾನೆ, ಅದರ ಮೇಲೆ ಏನೇನೋ ಗಲಾಟೆ ಶುರುವಾಗುತ್ತೆ. ಅದರ ಮೇಲೆ ಆರೋಪಗಳು, ಪ್ರತ್ಯಾರೋಪಗಳು, ಸ್ಕ್ಯಾಂಡಲ್ಗಳು ಎಲ್ಲ ಶುರುವಾಗ್ತದೆ ಅಲ್ವಾ? ಹಾಗಾಗಿ ಸುಲಭ ಇಲ್ಲ ಅದು. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಎಲಿಜಿಬಲ್ ಅನ್ನೋ ಪದ ತೀರ್ಮಾನ ಆಗ್ಬೇಕಲ್ಲ, ಅಲ್ಲೇ ಮೊದಲನೇ ಪ್ರಾಬ್ಲಮ್ ಇದೆ. ನೋಡೋಣ ಅಂತೆ. ಓಕೆ, ಶಿವಶರಣಯ್ಯ ಅವರಿಗೆ ಮಾಹಿತಿಯನ್ನ ನೀಡಿದ್ದೀರಾ ಸರ್. ವಿಜಯ್ ಕುಮಾರ್ ಅನ್ನೋರು ಒಂದು ಪ್ರಶ್ನೆಯನ್ನ ಕಳಿಸಿದ್ದಾರೆ. ನಮ್ಮದು ಪ್ರಾಬ್ಲಮ್ ಸರ್, ಅದಕ್ಕೆ ಪ್ರಶ್ನೆ ಕಳಿಸಿದ್ದಾರೆ. ಸರ್ವೆ ನಂಬರ್ ತಗೊಂಡಿದ್ದು ಒಂದು, ಸಾಗುವಳಿ ಮಾಡ್ತಿದ್ದು ಇನ್ನೊಂದು ಸರ್ವೆ ನಂಬರ್ ಇದೆ, ಏನ್ ಮಾಡ್ಬೇಕು? ಇದು ಓದ್ಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಸರ್. ಏನು ಅಂತ ಅಂದ್ರೆ ಎಲ್ಲಿ ನಾವೇ ತಗೋಬೇಕು, ಫುಲ್ ಸ್ಟಾಪ್ ನಾವೇ ತಗೋಬೇಕು. ಹಾಗಾಗಿ ಅದು ದಯವಿಟ್ಟು ಪ್ರಶ್ನೆಯನ್ನ ಕಳಿಸೋರು ಒಂದು ಸೆಂಟೆನ್ಸ್ ಫಾರ್ಮೇಶನ್ ನ ಕರೆಕ್ಟ್ ಆಗಿ ಮಾಡಿ, ಎಲ್ಲಿ ಎಲ್ಲಿ ಫುಲ್ ಸ್ಟಾಪ್ ಬರಬೇಕು ಅದನ್ನ ದಯಮಾಡಿ ಕರೆಕ್ಟ್ ಆಗಿ ಕಳಿಸಿ ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತೀವಿ. ಈ ತರ ಇದೆ ಸರ್. ಸರ್ವೆ ನಂಬರ್ ತಗೊಂಡಿದ್ದು ಒಂದು, ಸಾಗುವಳಿ ಮಾಡುತ್ತಿದ್ದ ಇನ್ನೊಂದು ಸರ್ವೆ ನಂಬರ್ ಇದೆ, ಏನ್ ಮಾಡ್ಬೇಕು? ಅವಾಗ ಸರ್ವೆ ಮಾಡಲಾರದೆ ತಗೊಂಡಿದೀವಿ. ಸರ್ವೆ ಮಾಡಲಿಕ್ಕೆ ಹೋದಾಗ ಇದು ನೀವು ಉಳುಮೆ ಮಾಡುತ್ತಿರುವುದು ಇದು ಅಲ್ಲ ಅಂತ ಸರ್ವೇಯರ್ ಹೇಳ್ತಾರೆ. ಅವಾಗ ನಾವು ಏನ್ ಮಾಡ್ಬೇಕು? ಇದ್ರ ಬಗ್ಗೆ ಏನ್ ಮಾಡೋದು? ಈಗ ನೀವು ಏನೋ ಒಂದು ವಸ್ತು ತಗೊಳಕ್ ಹೋಗ್ತೀರಿ ಅಂಗಡಿಗೆ, ಆಯ್ತಾ? ನೀವು ಅದನ್ನು ತಗೊಂಡಿದ್ದೀನಿ ಅಂತ ತಿಳ್ಕೊಂಡು ಸರಿಯಾಗಿ ನೋಡ್ಕೊಳ್ಳದೆ ಇನ್ನೊಂದೇನೋ ತಕೊಂಡು ಮನೆಗೆ ಬಂದ್ರೆ ಏನ್ ಮಾಡ್ತೀರಿ? ಅಷ್ಟೇ ಉತ್ತರ. ಹೇಗೆ ಅವತ್ತಿಂದಲೂ ಅದನ್ನೇ ಹೇಳ್ತಾ ಇದ್ದೀನಿ ನೋಡಿ. ಮನೆಗೆ ಯಾರೋ ಬಂದಿದ್ದಾರೆ, ಚೂರು ಖಾಲಿ ಆಗ್ಬಿಟ್ಟಿದೆ, ತಕ್ಷಣ ಹೋಗಿ ಒಂದಿಷ್ಟು ಉಪ್ಪಿನ ಉದಾಹರಣೆ ಯಾಕೆ ಕೊಡ್ತಿದ್ದೀನಿ ಅಂದ್ರೆ ಖಾಲಿ ಆಗತ್ತೆ ಅಂತ, ಕರಗುತ್ತದು ಅಂತ. ಹೋಗಿ ಒಂದು ಅರ್ಜೆಂಟ್ ಹೋಗಿ ಒಂದ್ಸೇರಿ ಉಪ್ಪು ತಗೊಂಡು ಬನ್ನಿ ಅಂದ್ರೆ ಯಾವ ಉಪ್ಪು ಅಂತ ಕೇಳ್ತೀವಿ. ಕಲ್ಲುಪ್ಪು, ಈ ಉಪ್ಪು, ಆ ಉಪ್ಪು ಅಂತ. ಕಲ್ಲುಪ್ಪು ತರೋ ಬದಲು ಸೈಂಧವ ಲವಣ ತಂದ್ರೆ ಮನೇಲಿ ಸುಮ್ಮನೆ ಇರ್ತಾರ? ಅದೇ ಆಗ್ತಾನೆ, ಗೊತ್ತಾಗಲ್ವಾ ನಮಗೆ? ಹಾಗೆ ಇವತ್ತಿದ್ದು ನಾಳೆ ಖಾಲಿ ಮಾಡೋ ವಸ್ತುನ್ನೇ ತೂಕ ಹಾಕಿ ನೋಡ್ತೇವೆ, ಅದನ್ನ ಹೌದಾ ನೋಡ್ತೇವೆ ಅಲ್ವಾ? 1 ಮೀಟರ್ ಬಟ್ಟೆ ಕೊಡು ಅಂದ್ರೆ ಅರ್ಧ ಮೀಟರ್ ಕೊಟ್ಟೆ ತರ್ತೇವಾ? ನಮಗೆ ನೀಲಿ ಬಟ್ಟೆ ಕೊಡು ಅಂದ್ರೆ ಕೆಂಪು ಬಟ್ಟೆ ಕೊಟ್ರೆ ತರ್ತೇವಾ? ಟೆರಿಲಿನ್ ಕ್ಲಾತ್ ಬೇಕು ಅಂದ್ರೆ ಅವನು ಕಾಟನ್ ಕೊಟ್ರೆ ತರ್ತೇವಾ ಅಲ್ವಾ? ಹಾಗೆ ಜಮೀನಿನ ವಿಚಾರ ನೀವುಗಳು ನಿಮ್ಮ ನಂತರ ನಿಮ್ಮ ತಲೆಮಾರಿನವರು ಅವರು ಇವರು ವಂಶ ಪಾರಂಪರ್ಯವಾಗಿ ಅನುಭವಿಸಿಕೊಂಡು ಹೋಗಲು ಸ್ವತಂತ್ರರಿರುತ್ತೀರಿ ಅಲ್ಲಿ ಪದ ಬರೆಯೋದು. ಸ್ಥಳ ಮುಖಾಬಿಲೆಯೊಂದಿಗೆ ಅಂದ್ರೆ ನೋಡ, ಯಾವ ಸ್ಥಳ ತೋರಿಸಿದ್ದೀನಿ ನೋಡು. ಪೂರ್ವಕ್ಕೆ ಹಳ್ಳ ನೋಡಿದ್ಯಾ? ನೋಡ್ಕೋ. ಪಶ್ಚಿಮಕ್ಕೆ ರಸ್ತೆ ನೋಡ್ಕೊಂಡ್ಯಾ? ನೋಡ್ಕೋ. ಈ ಕಡೆ ನಂದಿನಿ ಜಮೀನು, ಹೌದಮ್ಮ? ನಂದಿನಿ ನಿಂದೇನಮ್ಮ ಜಮೀನು? ಹೌದು ಹೌದು ಸರ್. ಸರಿ, ನಂದಿನಿ ನೋಡಪ್ಪ. ಈ ಕಡೆ MRS ಜಮೀನು ನೋಡಿದ್ಯೇನಪ್ಪ? ಚಕ್ಕುಬಂದಿ ಕರೆಕ್ಟ್ ಇದೆಯೇನಯ್ಯ ಅಂತ ಕೇಳ್ಕೊಂಡು ಜಮೀನು ತಗೊಳ್ಳುವಂಥವ್ರು ದುಡ್ಡನ್ನ ಕಷ್ಟಪಟ್ಟು ದುಡ್ದಿರ್ತೀರಿ, ಬೆವರು ಸುರ್ತಿರ್ತೀರಿ, ಹಣ ಅದು. ಅದನ್ನು ಚೆಲ್ಲೋ ಹೊತ್ತಿನಲ್ಲಿ ಲ್ಯಾಂಡಿಗೆ ಅದಕ್ಕೊಂದು RTC ಇದೆ. ಆ RTC ಹಿಂದೋದ್ರೆ MR ಇದೆ. ಆ MR ಹಿಂದೋದ್ರೆ ಒಂದು SR ಇದೆ. ಅದರಲ್ಲಿ ಆಮೇಲೆ ಅದಕ್ಕೊಂದು ಟಿಪ್ಪಣಿ ಬುಕ್ ಇದೆ, ಅದಕ್ಕೊಂದು ಪಕ್ಕಾ ಬುಕ್ ಇದೆ, ಅದಕ್ಕೊಂದು ಪ್ರತಿ ಬುಕ್ ಇದೆ, ಅದಕ್ಕೊಂದು ಆಕಾರ ಬಂದಿದೆ, ಎಲ್ಲವುದನ್ನು ಒಂದು ವಿಲೇಜ್ ಮ್ಯಾಪ್ ಇದೆ, ಎಲ್ಲ ಲಿಂಕ್ ಇದೆ. ಬ್ರಿಟಿಷರು ಈ ದೇಶಕ್ಕೆ ಬರೋಕ್ಕಿಂತ ಮುಂಚೆ ಎಷ್ಟು ಹೊಲಸಾಗಿತ್ತು ಗೊತ್ತಾ? 1831 ಇಸ್ವಿನಲ್ಲಿ ಆ ಬ್ರಿಟಿಷ್ ಕಮಿಷನರ್ಸು ಮುಮ್ಮಡಿ ಕೃಷ್ಣರಾಜ ಒಡೆಯರಿಂದ ಅಧಿಕಾರನ ಕಿತ್ಕೊಂಡು ತಾವೇ ನೇರವಾಗಿ ಬಂದು ನಮಗೆ ಉಪಕಾರ ಮಾಡಿದ್ರು ಅಂತ ಹೇಳಿದ್ದೆ ನಾನು ಒಂದ್ಸಲ. ಬಂದು ಸರ್ವೆ ಇಲ್ಲ ಲ್ಯಾಂಡ್ಗಳಿಗೆ, ಸರ್ವೆ ಮಾಡಿಸ್ಕೊಟ್ರು. ಇವತ್ತಿನ ಸರ್ಕಾರ ನಿಜಕ್ಕೂ ಸರ್ವೆ ಮಾಡಿಸೋದಿಕ್ಕೆ ದುಡ್ಡಿಲ್ಲ ಅನ್ನುತ್ತೆ. ಅದು 1960 ಚಿಲ್ಲರೆಯಲ್ಲಿ 60ರ ದಶಕದಲ್ಲಿ ಆದ ಸರ್ವೆ ಬಿಟ್ಬಿಟ್ರೆ ಎಷ್ಟು ವರ್ಷ ಆಯ್ತು? ನಂದಿನಿ 30 ವರ್ಷಗಳವರೆಗೆ ಸರ್ವೆ ಗ್ಯಾರಂಟಿ. ಆಮೇಲೆ ಎಷ್ಟು ಚಾನಲ್ಗಳು ಬಂದಿದ್ದಾವೆ, ಎಷ್ಟು ಡ್ಯಾಮುಗಳು ಬಂದಿದ್ದಾವೆ, ಎಷ್ಟು ಇಂಪ್ರೂವ್ಮೆಂಟ್ಗಳಾಗಿದ್ದಾವೆ ಲ್ಯಾಂಡ್ ಅಲ್ಲಿ. ಯಾರು ತಲೆ ಕೆಡಿಸ್ಕೊಳ್ತಾರೆ? ಇವತ್ತಿನ ಸರ್ಕಾರಕ್ಕೆ ದುಡ್ಡಿಲ್ಲ ಅಂತ ಹೇಳ್ತದೆ ಸರ್ವೆ ಮಾಡ್ಸೋಕ್ಕೆ. ಅಲ್ಲೇ ಹಾಚ್ ಪಾಚ್ ಕೆಲಸ ಮಾಡ್ತಿದ್ದಾರೆ. ಅದೇನೋ ಆಪ್ ಅಂತೆ, ನಿಮಗ್ ನೀವೇ ಅಳತೆ ಮಾಡಿಸ್ಕೊಳ್ಳಿ. ಯಾವುದನ್ನು ಅಳತೆ ಮಾಡಿಸ್ಕೊಳ್ಳೋದು? ನಂದಿನಿ ಕಲ್ಲುಗಳೇ ಇಲ್ಲ.
ಆ ಕಲ್ಲುಗಳೇ ಇಲ್ಲದೆ ಇರೋದ್ರಲ್ಲಿ ನಿಮ್ಮ ಲ್ಯಾಂಡ್ ಎಲ್ಲಿದೆ ಅಂತ ಗೊತ್ತಿಲ್ಲ. ನೀವು ಎಂತ ಅಳತೆ ಮಾಡಿಸ್ಕೊಳ್ತೀರಿ? ಮೊನ್ನೆ ಬೆಂಗಳೂರಿಗೆ ಹೋಗೋ ಹೊತ್ತಿಗೆ ಕಡೂರಿನಲ್ಲಿ ಅಲ್ಲಿ ಕಾಫಿ ಕುಡಿಯೋ ಹೊತ್ತಿಗೆ ಒಬ್ಬ ಮೈಸೂರಿಂದ ಬಂದಿದ್ದ ರಾಜಕಾರಣಿಯೇ ಬಂದವನು, ನೀವು ಯಾರು ಅಂತ ಪರಿಚಯ ಮಾಡ್ಕೊಂಡ. ಆಮೇಲೆ ಯೂಟ್ಯೂಬ್ನಲ್ಲಿ ಸಾರ್ ನೀವೇ ಅಲ್ವಾ ಸಾರ್ ಅಂತ ಕೇಳಿ, ಸಾರ್ ನಂದೊಂದು ಸಮಸ್ಯೆ ಹೇಳ್ಬೋದು ಅಂತ ಹೇಳ್ದ. ಅವನ್ದೇನು ಅಂದ್ರೆ, ಅಲ್ಲಯ್ಯ ಅದೇನೋ ಮಾನ್ಯ ಅಶೋಕ್ ರವರು ಅದೇನೋ ನೀನೇ ಅಳತೆ ಮಾಡ್ಕೊಳ್ಬೋದು. ಎಂತ ಹಳೆ ಸಾರ್, ಒಳ್ಳೆ ಕತೆ ನೀವು ಹೇಳೋದು. ಸರ್ ಅಲ್ಲಿ ಕಲ್ಲೇ ಇಲ್ಲ ಸರ್, ಎಲ್ಲಿ ಗುರುತು ಹಿಡಿಯೋದು ಸರ್, ಯಾವುದಕ್ಕೇನು ಹೊಡೆಯೋದು ಸರ್? ಆ ಕಂಪ್ಯೂಟರ್ ಬಾಯಿಗಳು ಬರ್ತಾರೆ ಸರ್, ಆ ಹುಡುಗರು ಇಂಜಿನಿಯರ್ಗಳು ಅವರು ಎಂಥದೋ ತೋರಿಸ್ತಾರೆ, ನೆಲದಲ್ಲಿ ಏನೋ ಅಲ್ಲೇನೋ ಸರ್, ಅದ್ ನೋಡಿದ್ರೆ ಕಂಪ್ಯೂಟರ್ ಅದು ಲಾಕ್ ಆಗ್ಬಿಟ್ಟಿದೆ ಸರ್, ಏನೇನೋ ಕತೆ ಹೇಳ್ತಾ ಕೂತಿದ್ದ. ಸುಮ್ಮನೆ ಕಣ್ಣೋಡಿಸೋ ಕೆಲಸ ಮಾಡ್ತಿದ್ದಾವೆ ಇವತ್ತಿನ ಸರ್ಕಾರಗಳು. ಅವತ್ತು ಬ್ರಿಟಿಷರು ಮೈಸೂರಿನ ಈ ಅಧಿಕಾರವನ್ನು ವಹಿಸೋ ಹೊತ್ತಿನಲ್ಲಿ ಹಣ ಇತ್ತೋ ಇಲ್ವೋ ಖಜಾನೆಯಲ್ಲಿ. ಆ ಸಂದರ್ಭದಲ್ಲಿ ಬ್ರಿಟಿಷರು ಅಲ್ಲಿ ಮಹಾರಾಷ್ಟ್ರದಿಂದ ಯಾರು ಆ ಮರಾಠ ಈ ರೆಜಿಮೆಂಟ್ ಏನಿತ್ತು ಅಲ್ಲಿಂದ ಆಂಡರ್ಸನ್ ಅನ್ನು ಕರೆಸಿ, JP ಗ್ರ್ಯಾಂಟ್ ಅನ್ನ ಕರೆಸಿ, ಮರಾಠರನ್ನ ಕರೆಸಿ, ಅಲ್ಲಿ ನೆಲದಲ್ಲಿ ಸುಮ್ಮನೆ ಕೂತಿರುವಂತ ಎಷ್ಟೋ ದನ ಕಾಯೋ ಹುಡುಗರು ಹಳ್ಳಿಗರು ಅವರನ್ನ ಹಿಡ್ಕೊಂಡು ಅವ್ರ ಕೈಯಲ್ಲಿ ಫ್ಲಾಗ್ ಹಿಡಿಸಿ ಆ ಬೆಟ್ಟ ಹತ್ತಿ ಆ ನದಿಗಳನ್ನು ದಾಟಿ ಯಾವುದು ಏನೂ ಇಲ್ಲದೆ ಬೋಳು ಇದ್ದಂತ ಹಾಳೆಗಳ ಮೇಲೆ ಇಷ್ಟೆಲ್ಲ ಸರ್ವೆ ನಂಬರ್ಗಳನ್ನ ರಚನೆ ಮಾಡಿಕೊಟ್ರಲ್ಲ, ಎಷ್ಟು ಕಷ್ಟಪಟ್ರಲ್ಲ. ಆ ಕೃತಜ್ಞತೆಯೂ ನಮಗಿಲ್ಲ, ಆ ರೆಕಾರ್ಡ್ಗಳ ಬಗ್ಗೆ ಗೌರವ ಇಲ್ಲ. ಅಧಿಕಾರಿಗಳು ಅದನ್ನ ಬಿಸಾಕೋದನ್ನು ನೋಡ್ತಿದ್ದೆ ನಾನು. ಆಯ್ತಾ, ಅದರ ಬಗ್ಗೆ ರೆವೆನ್ಯೂ ಅಧಿಕಾರಿಗಳು, DCಗಳು, ACಗಳು ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ರೈತರಿಗಂತೂ ಅದು ಅರ್ಥವಾಗಲ್ಲ. ಇಂಥ ಸ್ಥಿತಿಲಿ ಇದಾವೆ. ಆಗ ಅವರಷ್ಟು ಮಾಡಿದಾರಲ್ಲ, ಅದನ್ನು ಉಳಿಸ್ಕೊಂಡಿಲ್ಲ. ನಂಬರ್ 1 ಹೋಗ್ಲಿ, ಇಷ್ಟೆಲ್ಲ ರೆಕಾರ್ಡುಗಳು ಕೊಟ್ಟರು. ಗಿಡ ಪತ್ರಿಕೆ ಇದೆ, ಜಾಡ ಪತ್ರಿಕೆ ಇದೆ, ಹುಲ್ಬನ್ನಿ ತಕ್ತೆ ಇದೆ. ಎಷ್ಟು ಕೆಲಸ ಮಾಡಿದ್ದಾರೆ ಗೊತ್ತಾ ಬ್ರಿಟಿಷರು? ಬಾಗಾಯತು ತಕ್ತೆ ಇದೆ, ಅದರಲ್ಲೂ ಒಟ್ಟು ಹುಕುಂ ಬಾಗಾಯತ್ತಂತೆ, ಪಾಠಸ್ಥಳ ಬಾಗಾಯತ್ತಂತೆ, ಎಷ್ಟು ಕೆಲಸ ಮಾಡಿದ್ದಾರೆ ಗೊತ್ತಾ? ಒಬ್ಬ ರೈತ ಆದವನು ಹಿಂದೆ ಜಮೀನು ತಗೊಳ್ಳುವಾಗ ಈ ಸರ್ವೆ ನಂಬರ್ಗಳು ಏನೂ ಇಲ್ಲ, ವಿಲೇಜ್ ಮ್ಯಾಪು ಏನೂ ಇಲ್ಲ. ಇವತ್ತು ಎಲ್ಲ ಇತ್ತು. ಕಡೆ ಪಕ್ಷ ಅದನ್ನ ನೋಡಿಕೊಂಡು ಆ ವಿಲೇಜ್ ಮ್ಯಾಪ್ ಅನ್ನ ಹಿಡ್ಕೊಂಡು ಆಕಾರ ಬಂದನ್ನ ನೋಡಿ ಅದು ಅಪ್ ಟು ಡೇಟ್ ಆಗಿದೆಯಾ ನೋಡಿ, RTC ನೋಡಿ, ಅಳತೆ ಮಾಡದೆ ತಕೊಂಡು ಮತ್ತೆ ಇನ್ನೇನ್ ತಪ್ಪು ಮಾಡದೆ ಏನ್ ಮಾಡ್ತಾರೆ ಹೇಳಿ? ಅವತ್ತು ನೋಡ್ಬೇಕೋ ಬೇಡವೋ, ಯಾವ ಸರ್ವೆ ನಂಬರ್ ತಗೊಂಡಿದ್ದೀನಿ ಅಂತ ನೋಡ್ಕೊಳ್ಬೇಕೋ ಬೇಡವೋ? ಸರ್ವೆ ಮಾಡಿಸದೆ ತಗೊಂಡಿರೋದು ಮಹಾ ಅಪರಾಧ. ಮಾಡ್ಲಿಕ್ಕೆ ಹೋದಾಗ ಈಗ ಸರ್ವೆ ಮಾಡ್ಸಕ್ ಹೋದಾಗ ಲ್ಯಾಂಡ್ ಅವ್ನು ಖಂಡಿತವಾಗಿ ನೋಡಯ್ಯ ಅದಲ್ಲ ಇದು, ಅದು ಅವನು ಹೇಳಿದ್ದು ಹೌದೋ ಅಲ್ವೋ? ಸರ್ವೇರ್ ಹೇಳ್ತಾರೆ. ಇವತ್ತಿನ ಸರ್ವೇಯರ್ಗಳ ಬಗ್ಗೆನೂ ಜನ ತುಂಬಾ ಹೇಳ್ತಿರ್ತಾರೆ ನಮ್ಮ ಹತ್ರ ಬಂದು, ಸಾರ್ ನೀವು ಸರ್ವೆ ಆಫೀಸರ್ ಆಗಿದ್ರಿ ಹೀಗೆ ಅಂತ. ನನಗೆ ಎಷ್ಟೋ ಸಲ ನನಗೆ ದಿಂಗೂಡ ಹಾಕ್ಬಿಡ್ತೀನಿ ನಾನು. ಆಯ್ತಾ, ಆ ಸರ್ವೇಯರ್ ಹೇಳ್ತಿರೋದು ಹೌದೋ ಅಲ್ವೋ ನಂಗೆ ಗೊತ್ತಿಲ್ಲ, ಅದನ್ನ ವೆರಿಫೈ ಮಾಡ್ಕೊಳ್ಳಿ. ಒಂದು ವೇಳೆ ಈಗ ಇನ್ನೊಂದು ಪ್ರಶ್ನೆ ಇದೆ ಅಲ್ಲಿ, ಈಗ ತಗೊಂಡ್ರಲ್ಲ ಗೊತ್ತಿಲ್ಲದೆ ಯಾವುದೋ ಲ್ಯಾಂಡ್ ಅನ್ನು ಆಕ್ಯುಪೈ ಮಾಡಿದಾರಲ್ಲ, ಅಲ್ಲಿ ಬರೀ ಜೋಳ ಅಥವಾ ಹುರುಳಿ ಅಥವಾ ಏನು ಭತ್ತ ಎಲ್ಲ ಏನಾದ್ರು ಬೆಳೆದು ಅದು ಬರೀ ನಾಳೆ ಅದು ಕ್ಲಿಯರ್ ಆಗುವಂತ ಲ್ಯಾಂಡ್ ಆದ್ರೆ ಪ್ರಾಬ್ಲಮ್ ಇಲ್ಲ. ಇದು ನನ್ನ ಜಾಗ ಅಲ್ಲ ಅಂತ ಅಲ್ಲೇ ಬಿಡಿ, ಇನ್ನು ನಿಮ್ ಜಾಗ ಯಾವುದೋ ಅಲ್ಲಿಗೆ ಹೋಗಿ ಕೂತ್ಕೊಳ್ಳಿ. ಒಂದು ವೇಳೆ ನೀವು ನಿಮ್ಮದು ಅಲ್ಲದ ಜಾಗದಲ್ಲಿ ನಾಳೆ ಅಭಿವೃದ್ಧಿ ಮಾಡಿದ್ರೆ ಅದು ಯಾರ ಜಾಗವೋ ಅವ ಬಂದು ನಿಮಗೆ ತೊಂದರೆ ಕೊಡ್ತಾನೆ. ಆದ್ರಿಂದ ನಿಮ್ಮದಲ್ಲದ ಜಾಗದಲ್ಲಿ ದಯಮಾಡಿ ಮುಂದುವರಿಬೇಡಿ. ಆದ್ರೆ ಸರ್ವೇಯರು ಕರೆಕ್ಟ್ ಅನ್ನೋದನ್ನ ಇನ್ನೊಮ್ಮೆ ವೆರಿಫೈ ಮಾಡ್ಕೊಳ್ಳಕ್ ಅವ್ರಿಗೆ ನಾನು ವಿನಂತಿ ಮಾಡ್ತೀನಿ. ವಿಜಯ್ ಕುಮಾರ್, ಎಷ್ಟೋ ಸಲ ಸರ್ವೇಯರ್ಗಳು ಕೂಡ ಅದೇ ತರ ತಪ್ಪು ಮಾಡ್ತಾರೆ. ಇವತ್ತಿನ ಸರ್ವೇಯರ್ಗಳು ಕೂಡ ಎಷ್ಟು ಬೇಜವಾಬ್ದಾರರು ಅಂದ್ರೆ, ಅವರೊಬ್ರು ರಂಗಪ್ಪ ಅಂತಿದ್ರು ನಮ್ಮ ಜೊತೆಯಲ್ಲಿ, ಹಳೇ ಸರ್ವೇಯರ್, ಅವ್ರೀಗ ತೀರ್ಕೊಂಡ್ರು. ಅವರೇ ತಲೆ ಚೆಟ್ಕೊಳ್ತಿದ್ರು, ಸಾಹೇಬ್ರೇ, ಅವ್ರಿಗೆ ನಾನು ಆಫೀಸರ್ ಆಗಿದ್ದೆ, ಸಾಹೇಬ್ರೇ ಇವತ್ತಿನ ಸರ್ವೇಯರ್ಗಳು ಅಂತ. ನಾನು ಎಷ್ಟೋ ಜನ ನೋಡ್ತಿದ್ದೆ. ಆಯ್ತಾ, ಇವತ್ತಿನ ಸರ್ವೇಯರ್ಗಳು ವರ್ತನೆ ಇತ್ಯಾದಿಗಳು, ಅವರು ಡಿಮ್ಯಾಂಡ್ ಮಾಡೋ ಹಣ ಇತ್ಯಾದಿಗಳನ್ನು ನೋಡಿದ್ರೆ, ಹೋಗ್ಲಿ ಕರೆಕ್ಟ್ ಆಗಾದ್ರೂ ಸರ್ವೆ ಮಾಡ್ಕೊಡ್ತಾರ ನೋಡಿದ್ರೆ, ನಾವು ಹೋಗಿ ಅಲ್ಲಪ್ಪ ಒಂದು ನಿಮಿಷ ಬಾರಪ್ಪ ಇದಲ್ವಲ್ಲ ಲ್ಯಾಂಡು, ನಿಮಗೇನು ಸಾರ್ ಬರುತ್ತೆ ಅಂತ ಕೇಳ್ತಾನೆ. ಅಲ್ಲಯ್ಯ ಬಾ ಇಲ್ಲಿ ಅಂತ ತೋರಿಸಿದ್ಮೇಲೆ ನೀವು ಎಲ್ಲರ ಎದುರುಗಡೆಯಲ್ಲೆಲ್ಲ ಹಾಗೆಲ್ಲ ಹೇಳ್ಬಾರ್ದು ಸರ್ ನಮಗೆ ಅಂತ, ಅದು ಬೇರೆ ಒಂದು.
ಎಷ್ಟೋ 5 ಲಕ್ಷ ದುಡ್ಡು ತಗೊಂಡಿದ್ದಾನೆ, ಅವ ನಮಗೆ ಈ ತರ ಉತ್ತರ ಕೊಡ್ತಾನೆ, ನಗು ಬರುತ್ತದೆ. ಹಾಗಾಗಿ ದಯಮಾಡಿ ವಿಜಯಕುಮಾರ್ ರವರು ಇನ್ನೊಮ್ಮೆ ವೆರಿಫೈ ಮಾಡ್ಕೊಳ್ಳಿ. ನೀವು ತಗೊಂಡ ಲ್ಯಾಂಡೇ ನಿಮ್ಮ ಚಕ್ಕುಬಂದಿ ಯಾವ್ದು ಹಾಕಿದಾನೆ ನೋಡಿ, ಆ ಚಕ್ಕುಬಂದಿಗೆ ಕರೆಕ್ಟ್ ಆಗಿದ್ದೀರಾ ನೋಡಿ, ಸರ್ವೆ ನಂಬರ್ ತಪ್ಪಾಗಿದೆಯಾ ನೋಡಿ. ಸರ್ವೆ ನಂಬರ್ 25ಕ್ಕೆ ನಿಜವಾಗಿ ಅವನು ಕರೆಕ್ಟ್ ಆಗಿ ಚಕ್ಕುಬಂದಿ ಬರೆದು 25 ಅಂತ ಹೇಳಿ ಅದನ್ನ ತಪ್ಪಾಗಿ 30 ಅಂತ ಬರೆದಿದ್ದಾನೆ. ಸರ್ವೆ ನಂಬರ್ ತಪ್ಪಾಗಿದೆಯೋ, ಸರ್ವೆ ನಂಬರಿನ ಚಕ್ಕುಬಂದಿ ಕರೆಕ್ಟ್ ಇದೆಯೋ ಅವಾಗ, ಅಥವಾ ಆ ಚಕ್ಕುಬಂದಿಯೇ ತಪ್ಪಾಗಿದೆಯೋ. ಚಕ್ಕುಬಂದಿ ಆದ್ರೂ ನೋಡ್ಬೇಕೋ ಬೇಡವೋ ಇವರು, ಅದು ಹೌದೋ ಅಲ್ವೋ ನೋಡ್ಬೇಕೋ ಬೇಡವೋ, ಕರೆಕ್ಟಾಗಿ ವೆರಿಫೈ ಮಾಡ್ಕೊಳಕ್ ಹೇಳಿ. ಸರ್ವೆ ನಂಬರ್ ಅಲ್ವೇ ಅಲ್ಲ ಅದು ಅಂತ ತೀರ್ಮಾನವಾದರೆ ದಯಮಾಡಿ ಆ ಜಾಗ ಖಾಲಿ ಮಾಡಿ ಇನ್ನೊಂದು ಜಾಗಕ್ಕೆ ಹೋಗಿ. ಅವ್ರದ್ದು ಯಾವ ಜಾಗದಲ್ಲಿ ನೀವು ಅಷ್ಟೇ. ಓಕೆ ಸರ್, ಓಕೆ. ವಿಜಯ್ ಕುಮಾರ್ ಹಾಗೂ ಶಿವಶರಣ ಅವರಿಗೆ ಮಾಹಿತಿಯನ್ನ ನೀಡಿದ್ದೀರಾ, ಧನ್ಯವಾದಗಳು ಸರ್. ಇದೇ ರೀತಿ ಕಾನೂನಿಗೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳಿದ್ರೆ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕಳಿಸಿ, ಹಾಗೆ ನಂಬರ್ನ ಕೂಡ ಕಳಿಸಿ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಾವು ನಿಮ್ಮನ್ನ ಸಂಪರ್ಕಕ್ಕೆ ತಗೊಳ್ತೀವಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೇಸ್ಟೋರ್ಗೆ ಹೋಗಿ ಕನ್ನಡ ಮೀಡಿಯಂ 24x7 ಟೈಪ್ ಮಾಡಿ, ಕನ್ನಡ ಮೀಡಿಯಂ ಆಪ್ನ ಡೌನ್ಲೋಡ್ ಮಾಡಿ, ಕನ್ನಡ ಮೀಡಿಯಂನ ಎಲ್ಲಾ ಕಾರ್ಯಕ್ರಮಗಳನ್ನ ನಿರಂತರವಾಗಿ ವೀಕ್ಷಿಸಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಮೀಡಿಯಂ 24x7.